ಹೆಲೋ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನಿವತ್ತೊಂಥರ ಡಿಫ್ರೆಂಟಾಗಿ ರೀಡಿಂಗ್ ಮಾಡಬೇಕಂತ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನಂಗೆ ಮೆಡಿಟೇಷನ್ ಮಾಡಬೇಕಾದಾಗ ನನಗೆ ಚಾನಲ್ ಆಗಿದೆ ಮೆಸೇಜು ದ್ಯಾಟ್ 5 ಕಾರ್ಡ್ ರೀಡಿಂಗ್ ಮಾಡಬೇಕು. ಬಿಕಾಸ್ ತುಂಬ ಜನ ಇದ್ದಾರೆ ದ್ಯಾಟ್ ಯು ಆರ್ ವೇಟಿಂಗ್ ಫಾರ್ ದ ಮೇಜರ್ ಲೈಫ್ ಚೇಂಜಿಂಗ್ ಇವೆಂಟ್ ಆಗಬೇಕು ಅಂತ. ಮೇಜರ್ ಲೈಫ್ ಚೇಂಜಿಂಗ್ ಇವೆಂಟ್ ಆಗಬೇಕು ಅಂತ ನೀವು ತುಂಬ ಜನ ಕಾಯ್ತಾ ಇದ್ದೀರಾ, ಇನ್ಕ್ಲೂಡಿಂಗ್ ನನ್ನ ಕೂಡ. ಓಕೆ, ನನ್ನ ಇನ್ಕ್ಲೂಡಿಂಗ್, ಹೌದು, ನಾನು ಸ್ಟ್ರಗಲ್ ಪೀರಿಯಡಲ್ಲೇ ಇದ್ದೀನಿ. ಸೊ ನಾನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಮೇಲೆ ವಿತ್ ದಿಸ್ ನಾನು ನಿಮಗೆ 5 ಕಾರ್ಡ್ದು ರೀಡಿಂಗ್ ಮಾಡ್ತೀನಿ. ಸೊ ಇದ್ರದ್ದು ರೀಡಿಂಗ್ ಏನಂದರೆ, ನಿಮ್ಮ ಪ್ರೆಸೆಂಟ್ ರಿಯಾಲಿಟಿ ಏನು, ಬ್ಲಾಕೇಜಸ್ ಏನಿದೆ, ಇಮಿಡಿಯೇಟ್ ರಿಯಾಲಿಟಿ ಏನಿದೆ, ಕಾನ್ಷಿಯಸ್ಲಿ ನಿಮ್ಗೇನು ಗೊತ್ತಿದೆ, ಸಬ್ಕಾನ್ಷಿಯಸ್ಲಿ ನಿಮ್ಗೇನು ಗೊತ್ತಿಲ್ಲ. ಆ್ಯಕ್ಸಸ್ ಇದೆ, ಬಟ್ ನಿಮ್ಮ ಕೈಯಲ್ಲಿ ಆ್ಯಕ್ಸಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನದು, ಹೆಂಗೆ ಚೇಂಜ್ ಮಾಡೋದು, ಅದರಿಂದ ನಾವು ಹೇಗೆ ಆಚೆ ಬರಬೇಕು, ಹೆಂಗೆ ಸಾಲ್ವ್ ಮಾಡೋದು ಎಲ್ಲ ನೋಡೋಣ. ಬ್ಯಾಲೆನ್ಸ್, ಮೊದಲನೇ ಪದ ಬ್ಯಾಲೆನ್ಸ್. ಓಕೆ, ಈ ಕಾರ್ಡು ನಿಮ್ಮ ಪ್ರೆಸೆಂಟ್ ರಿಯಾಲಿಟಿ. ಓಕೆ, ನೀವು ಇವಾಗ ಏನು ಮಾಡ್ತಿದ್ದೀರಾ, ಹೆಂಗಿದ್ದೀರಾ, ಇದು ನಿಮ್ಮ ಬ್ಲಾಕೇಜ್ ಅಂದರೆ ತಪ್ಪು ರೀತಿ ಬ್ಲಾಕೇಜ್ ಅಲ್ಲ, ಸರಿ ಮಾಡ್ಕೊಳ್ಳೋಂಥ ಬ್ಲಾಕೇಜ್. ಓಕೆ, ನಮ್ಮನೆ ನಾವೇ ಕ್ಲೀನ್ ಮಾಡ್ಕೊಳ್ಳಲ್ವ, ಆ ಥರ. ಇದು ನಿಮ್ಮ ಇಮಿಡಿಯೇಟ್ ರಿಯಾಲಿಟಿ. ಈ ಬ್ಲಾಕೇಜನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕಾರ್ಡ್ ಬಂದುಬಿಟ್ಟು ಕಾನ್ಷಿಯಸ್, ನಿಮಗೇನು ಗೊತ್ತು, ಯಾವುದ್ರ ಮೇಲೆ ಕೆಲಸ ಮಾಡಬೇಕು, ಇದನ್ನು ನಿಜ ಮಾಡೋಕ್ಕೆ ಅಂತ. ಇದು ಸಬ್ಕಾನ್ಷಿಯಸ್ ಕಾರ್ಡ್. ಓಕೆ, ಇದ್ರದ್ದು ಹೆಲ್ಪ್ ತೊಗೊಂಡು ಹೇಗೆ ನೀವು ಮುಂದೆ ಬರ್ಬೋದು ಅಂತ. ಸಬ್ಕಾನ್ಷಿಯಸ್ ಮೈಂಡ್. ಆ್ಯಂಡ್ ವಿ ಹ್ಯಾವ್ 7 ಆಫ್ ಸ್ವೋರ್ಡ್ಸ್. ಓಕೆ, ಬ್ಯಾಲೆನ್ಸ್. ಸೊ ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್, ಪೇಜ್ ಆಫ್ ಪೆಂಟಿಕಲ್ಸ್. ತುಂಬ ಕರಿಯರ್ ಫೋಕಸ್ಡ್ ಆಗಿದ್ದೀರ. ಅಂದರೆ ನೀವು ಚೇಂಜ್ ಆಗಬೇಕು ಅಂತಿದ್ದೀರ, ಮುಂದೆ ಹೋಗಬೇಕು, ಬೆಳಿಬೇಕು, ಲೈಕ್ ನಾನು ಇನ್ನೂ ಮಾಡಬೇಕು, ಏನಿದೆ ಕಲಿಯೋಕ್ಕೆ. ಫೋಕಸ್ ಕರೆಕ್ಟಾಗಿದೆ ನಿಮ್ಮ ಜಾಗದಲ್ಲಿ. ನೀವು ಫೋಕಸ್ ಕರೆಕ್ಟಾಗಿದ್ದೀರಾ. ನಿಮ್ಮಲ್ಲಿ ತುಂಬ ಪ್ಯಾಷನ್ ಇದೆ, ಪ್ಯೂರಿಟಿ ಕೂಡ ಇದೆ. ತುಂಬ ಇಂಪಾರ್ಟೆಂಟ್ ಅದು, ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ. ಪ್ಯಾಷನ್ ಇದೆ, ಪ್ಯೂರಿಟಿ ಇದೆ, ಮತ್ತು ಹಾರ್ಟ್ ಚಕ್ರ ನಿಮ್ಮ ಬ್ಯಾಲೆನ್ಸ್ಡ್ ಆಗಿದೆ. ಕ್ರಿಯೇಟಿವಿಟಿನೂ ಬರ್ತಿದೆ, ಚೆನ್ನಾಗಿದೆ. ಆ ಕ್ರಿಯೇಟಿವಿಟಿಯಿಂದ ನಿಮಗೆ ಎಷ್ಟೊಂದು ನೆಮ್ಮದಿ ಆಗೋವಂಥ ಕೆಲಸ ಸಿಗುತ್ತೆ, ಅಂದರೆ ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಗುತ್ತೆ. ಆ್ಯಂಡ್ ರೈಟ್ ನಾವು ನೀವು ತುಂಬ ಅಬಂಡೆನ್ಸ್ನಲ್ಲಿದ್ದೀರಾ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ, ಫೋಕಸ್ಡ್ ಆಗಿದ್ದೀರಾ. ಜವಾಬ್ದಾರಿ ಕೂಡ ತುಂಬ ಇದೆ ನಿಮ್ಮ ಮೇಲೆ. ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್ ಕೂಡ ತುಂಬ ಇದೆ ನಿಮ್ಮ ಮೇಲೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಮುಂಚೆ ನಿಮಗೆ ಆಗ್ತಿತ್ತು, ಈಸಿಯಾಗಿ ಹೆಂಗೋ ಫೋಕಸ್ ಮಾಡಿ ಮಾಡಿಬಿಡ್ತಾಯಿದ್ರಿ. ಬಟ್ ಏನಾಗ್ತಿದೆ ಅದು ನಿಮ್ಮ ಫೋಕಸ್ ಡೈವರ್ಟ್ ಆಗೋಕ್ಕೆ ಅಂತ ಈ ಕಾರ್ಡ್ ನೋಡೋಣ. ಫೈವ್ ಆಫ್ ಸ್ವೋರ್ಡ್ಸ್. ಸರಿ, ಇದು ಹೆದರ್ಕೊಳ್ಳೋ ಕಾರ್ಡ್ ಏನಲ್ಲ. ಏನಂದರೆ ನಿಮ್ಮ ಫೋಕಸ್ ಡೈವರ್ಟ್ ಮಾಡೋದಕ್ಕೆ ನೀವು ಆಕ್ಸೆಪ್ಟೆನ್ಸ್ ಮೋಡ್ಗೆ ಹೋಗಬೇಕು. ನೀವು ಆಕ್ಸೆಪ್ಟೆನ್ಸ್, ನಿಮಗೆ ಯಾರಾದರೂ ಯಾವುದೇ ಫೀಲ್ಡ್ ಆಗಲಿ, ಸ್ಕೂಲಾಗಲಿ, ಕಾಲೇಜಾಗಲಿ, ರಿಲೇಟಿವ್ಸ್ ಆಗಲಿ, ಮನೇಲಾಗಲಿ, ಅಥವಾ ಕೆಲಸದ ಮೇಲಾಗಲಿ, ಅಥವಾ ಯಾವುದೇ ಫೀಲ್ಡ್ನಲ್ಲಾದ್ರೂ ಕಾಂಪಿಟೇಷನ್ ಜಾಸ್ತಿ. ನೋಡಿ, ಈ ಟಾಪ್ ಆಫ್ ದ ಡೆಕ್ಕಲ್ಲೂ ಕೂಡ 7 ಆಫ್ ಸ್ವೋರ್ಡ್ಸೇ ಬಂದಿದೆ. 7 ಆಫ್ ಸ್ವೋರ್ಡ್ಸ್ ಇದೂ ಒಂಥರ, ಮತ್ತು ಇದು 2 ಕಾರ್ಡು ಒಂಥರ ಒಂದೇ ಥರನೇ. ಸ್ವಲ್ಪ ಮೋಸ, ಬೆನ್ನಿಗೆ ಚೂರಿ, ನಿಮ್ಮ ಐಡಿಯಾನ ಇನ್ನೊಬ್ರು ಯಾರೋ ಕದ್ಕೊಂಡು ಅವ್ರು ಇಂಪ್ಲಿಮೆಂಟ್ ಮಾಡಿ ಅವ್ರು ಸಕ್ಸಸ್ ಆಗಿರೋದು. ನಿಮ್ಮ ಪ್ಯಾಷನ್ನು, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ಕಷ್ಟಪಟ್ಟು ಐಡಿಯಾ ತರೋದು, ಅದನ್ನು ಅವ್ರು ಒಂದು ಪಟ್ ಅಂತ ಬಂದು ಕಿತ್ಕೊಂಡು ಏನೋ ಒಂದು ಮಾತಾಡ್ತಾ ನಿಮಗೂ ಯು ಟ್ರಸ್ಟ್ ದಟ್ ಪರ್ಸನ್, ನೀವು ಹೇಳ್ತೀರಾ, ಆ್ಯಂಡ್ ಅವ್ರು ಅದನ್ನೇ ಅಡ್ವಾಂಟೇಜ್ ತೊಗೊಂಬಿಡ್ತಾರೆ. ಸೊ ಅವ್ರ ಪಿಕ್ಚರಿಗೆ ಬರ್ತಾರೆ, ಬಟ್ ನಿಮ್ಮದು ಐಡಿಯಾ ಇಲ್ಲ, ಬಟ್ ನಿಮ್ಮನ್ನ ಯಾರೂ ರೆಕಗ್ನೈಸ್ ಮಾಡೋಕ್ಕೆ ಆಗ್ತಿಲ್ಲ. ಇದೊಂದು ಕಡೆ ಬ್ಲಾಕೇಜ್ ಅನಿಸ್ತಿದೆ ಅಷ್ಟೇ. ನೀವೇನು ಮಾಡಬೇಕು ಗೊತ್ತಾ, ಇದರಿಂದ ಆಚೆ ಬರೋಕ್ಕೆ? ಫಸ್ಟು ಆಕ್ಸೆಪ್ಟೆನ್ಸ್ ಮೋಡ್ಗೆ ಹೋಗಿ, ಡಿನಯಲ್ ಮೋಡ್ಗೆ ಹೋಗಬೇಡಿ. ಅಯ್ಯೋ ನಂದು ಐಡಿಯಾ ಅವ್ನು ತೊಗೊಂಬಿಟ್ಟ, ಇವಾಗ ನಾನೇನು ಮಾಡಲಿ, ಆ ಥರ ಬೇಡ. ಒಪ್ಕೊಂಬಿಡಿ, ನಿಜ, ಹೌದು ಮೋಸ ಮಾಡಿದ್ರು, ಅವ್ರ ಕರ್ಮ ಸೈಕಲ್ ಅದು, ಅದು ಬಿಟ್ಬಿಡಿ. ಕರ್ಮದ ಕೆಲಸ ಕರ್ಮಾಗಿ ಬಿಟ್ಬಿಡಿ, ನಾವು ಮಾಡೋದು ಬೇಡ ಅದು. ನೀವು ಆಕ್ಸೆಪ್ಟೆನ್ಸ್ ಫಸ್ಟ್ ಮೋಡ್ಗೆ ಹೋಗಿ. ಸೊ ನೀವು ಆಕ್ಸೆಪ್ಟೆನ್ಸ್ ಮಾಡೋಗೋದ್ರೆ ನಿಮಗೆ ಮುಂದಕ್ಕೆ ನೀವೇ ದಾರಿ ಮಾಡ್ಕೊಂಡಂಗೆ ಆಗುತ್ತೆ.
ಯಾಕಂದ್ರೆ ನೀವು ಒಪ್ಕೊಂಡಿದ್ದೀರಾ, ಹೌದು ನಾನು ಸೋತಿದ್ದೀನಿ ದೇವರೇ ಅಥವಾ ಯೂನಿವರ್ಸ್ ಅಥವಾ ಹೈಯರ್ ಪವರ್, ನಾನು ಒಪ್ಕೊತೀನಿ ನನಗೆ ಮೋಸ ಆಗಿದೆ ಅಂತ. ಬಟ್ ನಾನು ಕಷ್ಟಪಡೋಕ್ಕೆ ಇನ್ನೂ ರೆಡಿ ಇದ್ದೀನಿ. ಯಾಕಂದರೆ ನನಗೆ ನಾನು ಫೋಕಸ್ ಆಗಿ ನಾನು ಬೆಳೆಯುವಂಥದ್ದು ಕರಿಯರ್ ಫೀಲ್ಡ್ನಲ್ಲಿ ನನಗೆ ಬೇಕು. ಸೊ ನನ್ನ ಹತ್ರ ಟೈಮ್, ನಿಮ್ಮದು ನೀವು ಹೇಳಬೇಕು, ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ಬೇಕು. ಈ ಕಾರ್ಡ್ ಅದೇ ಹೇಳೋದು, ನನ್ನ ಹತ್ರ ಟೈಮ್ ಇಲ್ಲ, ನನಗೆ ಬೆನ್ನಿಗೆ ಚೂರಿ ಹಾಕಿ ಅವ್ರು ಹೆಂಗಿದ್ದಾರೆ ಇವ್ರು ಹೆಂಗಿದ್ದಾರೆ ಅಂತ ನನಗೆ ಟೈಮ್ ಇಲ್ಲ ನೋಡೋಕ್ಕೆ. ಅದಕ್ಕೆ ನಾನು ಒಪ್ಕೊಂಡು ನಾನು ನಿಮಗೆ ಬಿಡ್ತೀನಿ, ನೀವು ಹೆಂಗೆ ಬೇರೆ ದಾರಿ ತೋರಿಸ್ತೀರೋ ಅದರಿಂದ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ನೀವು ಧೈರ್ಯವಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ. ಬಟ್ ಅದನ್ನು ಬಿಟ್ಟು ಈ ಬ್ಲಾಕೇಜಿಂದ ಅಥವಾ ಇವರಿಂದ ನೀವು ಹೆಂಗೆ ದೂರ ಬರಬೇಕು ಅಂದರೆ, ಫಸ್ಟ್ ನಿಮ್ಮನ್ನು ನೀವು ಪ್ರಿಯಾರಿಟಿ ಕೊಡಿ. ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ತಕ್ಷಣ ರ್ಯಾಪಿಡ್ ಆನ್ಸರ್ಸ್, ತಕ್ಷಣ ಎಸ್, ತಕ್ಷಣ ಬೇಡ ಹಂಗೆ ಹೇಳೋಕ್ಕೆ ಹೋಗ್ಬಿಡಿ. ಟೈಮ್ ತೊಗೊಳ್ಳಿ, ಆಯಿತಾ. ನಾನು ಯೋಚನೆ ಮಾಡಿ ಹೇಳ್ತೀನಿ, ಒಂದೆರಡು ದಿವಸ ಟೈಮ್ ಕೊಡಿ, ಆ ಥರ ಹೇಳಿ. ಓಕೆ. ಫಸ್ಟು ನಿಮ್ಮನ್ನು ನೀವು ಪ್ರಿಯಾರಿಟಿ ಕೊಡಿ. ಆಮೇಲೆ ಸ್ವಲ್ಪ ಸೆಲ್ಫಿಶ್ ಹೇಳಿದ್ನಲ್ಲ, ಸೆಲ್ಫಿಶ್ ಅಂತ ಸ್ವಲ್ಪ ಆ್ಯಟಿಟ್ಯೂಡ್ ಮಿಕ್ಸ್ ಮಾಡಿ ಸ್ವಲ್ಪ ಸೆಲ್ಫಿಶ್ ಅದೊಂದು ಎನರ್ಜಿ ಬರಲಿ. ಜೊತೆಗೆ ತುಂಬ ಸೆಲ್ಫಿಶ್ ಕೂಡ ಆಗಬೇಡಿ, ಆಯಿತಾ. ಒಂದು ಲಿಮಿಟ್ನಲ್ಲಿರಲಿ. ಓಕೆ. ಆಮೇಲೆ ನಿಮ್ಗೇನು ಮಾಡಿದ್ರೆ ಖುಷಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ತಾ ಹೋಗಿ. ಯಾರು ಏನೇ ಬಂದು ಏನೇ ಕೇಳಿದ್ರು ಕೂಡ ನೋಡೋಣ, ಸ್ವಲ್ಪ ಟೈಮ್ ಕೊಡು. ಬಿಕಾಸ್ ಇಲ್ಲಿ ನಿಮಗೆ ಪ್ರಿಯಾರಿಟಿ ಕೊಡ್ತಿದ್ದೀರ. ಸೊ ಇಲ್ಲಿ ನೀವು ಯಾವಾಗ ನೀವು ಫಸ್ಟು ಅಂತ ನಿಂತ್ಕೊತಿರೋ ಆವಾಗ ನಿಮ್ಗೆ ಯಾರ್ಯಾರು ಈ ಥರ ನಿಮಗೆ ಬೇಜಾರು ಮಾಡ್ತಿದ್ರು, ಯಾರ್ಯಾರು ನಿಮ್ಮಿಂದ ಅಡ್ವಾಂಟೇಜ್ ತೊಗೊತಿದ್ರು ಅವರೆಲ್ಲ ಅವರೇ ಹೊರಟೋಗ್ತಾರೆ, ಇಲ್ಲ ನಿಮಗೆ ಆಟೋಮ್ಯಾಟಿಕ್ಲಿ ಗೊತ್ತಾಗುತ್ತೆ. ಓಕೆ. ಸೊ ಇದೊಂದು ಮಾಡಬೇಕಷ್ಟೆ. ಇದನ್ನು ಬಿಟ್ಟರೆ, ಇದನ್ನು ಮಾಡಿದ್ರೆ ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಏನು ಸಿಗುತ್ತೆ? 4 ಆಫ್ ಪೆಂಟಿಕಲ್ಸ್. ಎಸ್, ದುಡ್ಡು ವಿಷಯದಲ್ಲಿ ಏನಾದರೂ ಮೋಸ ಮಾಡಿರ್ತಾರೆ ನಿಮಗೆ. ಸೊ ಹಾಗಾಗಿ ನೀವೇನು ಮಾಡಿದ್ದೀರಾ ಅಂದರೆ, ನೀವು ಅಂದರೆ ಎಲ್ಲರಿಂದ ಸ್ವಲ್ಪ ದೂರ. ಬಿಕಾಸ್ ನಿಮಗೆ ಭಯ ಬಂದುಬಿಟ್ಟಿದೆ ಇವಾಗ, ಅಥವಾ ಈ ಮೋಸ ಆಗಿದೆ ಅಂತ ಬಂತು, ನಿಮ್ಮಿಂದ ಹೆಲ್ಪ್ ತೊಗೊಂಡು ಆಮೇಲೆ ಮೋಸ ಮಾಡೋದು ಆ ಥರ ಬಂತು ನಿಮಗೆ. ಸೊ ಹಾಗಾಗಿ ನೀವೇನು ಮಾಡ್ತಿದ್ದೀರಾ, ನೀವು ತುಂಬ ಪ್ರೊಟೆಕ್ಟಿವ್ ಆಗಿದ್ದೀರಾ ನಿಮ್ಮ ರಿಸೋರ್ಸಸ್ ಬಗ್ಗೆ. ತಲೆಯಿಂದ ಕಾಲು ತನಕ ನಿಮಗೆ ಬರೀ ದುಡ್ಡಾಸೆನೇ ಅಂತ ಹೇಳಲ್ಲ ನಾನು. ನಿಮ್ಮ ದುಡ್ಡು ಕಂಡ್ರೆ ನಿಮಗೆ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಬೇಕು. ಬಿಕಾಸ್ ನನ್ನ ಹತ್ರ ಬರೋದೇ ಜನ ಇಸ್ಕೊಳ್ಳೋಕ್ಕೆ, ಬಟ್ ಯಾರೋ ರಿಟರ್ನ್ ಕೊಡೋಲ್ಲ. ನಾನು ಕೇಳಿದ್ರು ಕೂಡ ಅವರು ಬೈಕೊತಾರೆ. ಆ ಥರ ಒಂದು ಮೆಂಟ್ಯಾಲಿಟಿ, ಅಂದರೆ ಹಂಗೆ ಮಾಡ್ತಾರೆ, ಆಯಿತಾ. ಸಮ್ಟೈಮ್ಸ್ ಆ ಥರ ಆಗಿಬಿಡುತ್ತೆ. ನೀವು ಜಾಸ್ತಿ ನಿಮ್ಮದು ದುಡ್ಡು ಅದಕ್ಕೆ ನೀವು ಎಲ್ಲರಿಂದನೂ ಸ್ವಲ್ಪ ದೂರ ಇದ್ದೀರಾ ಅಂತಲೂ ಅನಿಸುತ್ತೆ. ಬಿಕಾಸ್ ನಿಮಗಿದು ಗೊತ್ತಾಯಿತು, ಈ ಸರ್ಕಲ್ ಈ ಥರ ನಡೀತಿದೆ ಅಂತ ಗೊತ್ತಾದ ಮೇಲೆ ಎಲ್ಲರಿಂದನೂ ನೀವು ಸ್ವಲ್ಪ ನಿಮ್ಮನ್ನ ದೂರ ಮಾಡ್ಕೊಂಡ್ರಿ. ನಿಮ್ಮ ಪ್ಯಾಷನ್, ಸ್ವಲ್ಪ ನಿಮ್ಮ ಇಂಟ್ಯೂಷನ್ ಮತ್ತು ನಿಮಗೇನೋ ನಾನು ಪ್ರೊಟೆಕ್ಟಿವ್, ಇದು ನೀವು ಆ್ಯಕ್ಚುಲಿ ಕರೆಕ್ಟ್ ಎನರ್ಜಿನಲ್ಲಿ ಇದ್ದೀರಾ. ಈ ರೀಡಿಂಗ್ನಲ್ಲಿ ನನಗೆ ಮೆಸೇಜ್ ಬರ್ತಿರೋದ್ರಲ್ಲಿ ನೋಡಿದ್ರೆ, ಬಿಕಾಸ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರಾ, ನಿಮ್ಮನ್ನು ನೀವು ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ ಈಗ ಆಲ್ರೆಡಿ, ವಿಚ್ ಇಸ್ ವೆರಿ ಗುಡ್ ಹೇಳ್ತೇನೆ, ವೆರಿ ಗುಡ್. ಮೋಸ ಮಾಡೋರ ಜೊತೆ ಇರೋ ಬದಲು ಸ್ವಲ್ಪ ಒಬ್ಬನೇ ಇದ್ರ ಪರವಾಗಿಲ್ಲ, ದೂರ ಇರೋದು ಇಟ್ಸ್ ಬೆಟರ್, ಆಯಿತಾ. ನೀವಿದು ಮಾಡ್ತಿದ್ದೀರಾ, ನ್ಯೂಟ್ರಲ್ ಜಾಗದಲ್ಲಿದ್ದೀರಾ ನೀವು. ನಾನು ಯಾರಿಂದನೂ ಇಸ್ಕೊಂಡಿಲ್ಲ, ನನ್ನ ಹತ್ರ ಬರಬೇಡ್ರಿ. ನಾನು ತುಂಬ ಕೊಟ್ಟಿದ್ದೀನಿ, ನನಗಿನ್ ರಿಟರ್ನ್ ಏನೇನೋ ಬೇರೆ ಥರ ಸಿಕ್ಕಿದೆ, ಮೋಸ ಆಗಿದೆ. ನಾನು ಕೇಳಿದಾಗ ಹೆಲ್ಪ್ ಕೇಳಿದಾಗ ಇಲ್ಲ ಅಂದಿದ್ದಾರೆ. ಸೊ ಇವಾಗ ನನ್ನ ಹತ್ರ ಕಷ್ಟಪಟ್ಟು ನಾನು ದುಡ್ದಿದ್ದೀನಿ, ಸೊ ಸೇವ್ ಮಾಡೋದು ನನ್ನ ಕರ್ತವ್ಯ. ಐ ಪ್ರೊಟೆಕ್ಟ್ ಮೈ ಮನಿ ಅಂತ ನೀವಿದ್ದೀರಾ. ಗುಡ್. ಈ ಥರ ಮಾಡಿ. ಓಕೆ. ಕಾನ್ಷಿಯಸ್ಲಿ ನಿಮಗೇನು ಗೊತ್ತು, ವಾ ನಿಮ್ಮ ಕೆಲಸ, ನಾನಾಯಿತು, ನನ್ನ ಕೆಲಸ ಆಯಿತು, ಅಷ್ಟರಲ್ಲೇ ಇದ್ದೀರಾ ನೀವು. ಈ ಥರ ಕೆಲಸನಲ್ಲಿದ್ದರೂ ಕೂಡ ಕೆಲವರು ಈ ಥರ ಬರ್ತಾರೆ ನಿಮ್ಮ ಐಡಿಯಾ ತೊಗೊಳಕ್ಕೆ ಅಂತ. ಓಕೆ. ಆ್ಯಂಡ್ ನಿಮ್ಮ ಕೆಲಸ ನೀವು ಏನು ಮಾಡ್ತಿದ್ದೀರೋ ಅದು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಬಿಕಾಸ್ ಅದು ನಿಮ್ಮ ಪ್ಯಾಷನಿಗೆ ರಿಲೇಟೆಡ್, ನೀವು ಇಷ್ಟಪಟ್ಟು ನೀವು ಕೆಲಸ ಮಾಡ್ತಾಯಿದ್ದೀರಾ. ಹೌಸ್ ವೈಫ್ ಆಗಿದ್ದರೂ ಕೂಡ ನೀವು ಇಷ್ಟಪಟ್ಟು ನಿಮ್ಮ ಮನೆ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮನೆ ಕ್ಲೀನ್ ಮಾಡೋದು ಎಲ್ಲ ನೀವು ಇಷ್ಟಪಟ್ಟು ಮಾಡ್ತಾಯಿದ್ದೀರಾ. ವೆರಿ ಗುಡ್. ಸೊ ಕೆಲ್ಸಕ್ಕೆ ಹೋಗ್ತಾ ಇದ್ದರೆ ನಿಮ್ಮ ಪ್ಯಾಷನ್ ನೀವು ಫಾಲೋ ಮಾಡ್ಕೊತಾ ಹೋಗಿ. ನೀವು ಇವಾಗ ಹೆಂಗಿದ್ದೀರೋ, ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಸಂಬಳ ಆಯಿತು, ಮನೆ ನೋಡ್ಕೊಳ್ಳೋದಾಯಿತು, ಅಷ್ಟರಲ್ಲೇ ಇರಿ ನೀವು. ಬಿಕಾಸ್ ನೀವು ಎಷ್ಟು ಇದರಲ್ಲಿ ಇರ್ತೀರೋ, ನಿಮಗೆ ಕೆಲಸ ಅನ್ನೋದು ಕರಿಯರ್ ಫೀಲ್ಡ್ ಎಸ್ಪೆಷಲಿ ಇದ್ದರೆ, ಕೆಲಸ ಅಥವಾ ಹೌಸ್ ವೈಫ್ಗೆ ಮನೆಗೆ ದುಡ್ಡು ಬರೋದಾಗಲಿ ಅದನ್ನು ಕೂಡ ಆಗುತ್ತೆ, ನಿಮಗೆ ಅಷ್ಟು ಸಕ್ಸಸ್ ಸಿಗುತ್ತೆ. ನೀವು ಯಾವತ್ತೂ ದುಡ್ಡಿಂದ ಖಾಲಿ ಆಗಲ್ಲ. ಬಿಕಾಸ್ ನೀವು ನೀವು ಕಾನ್ಷಿಯಸ್ ಆಗಿ ಕೆಲಸ ಮಾಡ್ತಿದ್ರು
ದುಡ್ಡು ಸೇವ್ ಮಾಡುವಂಥ ಅಬಿಲಿಟಿ ಕೂಡ ಇದೆ ನಿಮಗೆ. ಸೊ ನಿಮಗೆ ಯಾವತ್ತೂ ದುಡ್ಡು ಕಡಿಮೆ ಆಗೋಲ್ಲ. ಕರಿಯರಲ್ಲಿದ್ದರೆ ನಿಮ್ಗೆ ಯಾವತ್ತೂ ಕೆಲಸ ಹೋಗೋದಿಲ್ಲ. ಬಿಕಾಸ್ ನಿಮಗೆ ಸ್ಕಿಲ್ ಗೊತ್ತಿದೆ. ಕಾನ್ಷಿಯಸ್ಲಿ ಏನು ಕೊಟ್ಟರು ಕೆಲಸ ನನಗೆ ಗೊತ್ತು ಮಾಡೋಕ್ಕೆ, ಬಿಕಾಸ್ ನನ್ನ ಹತ್ರ ಸ್ಕಿಲ್ಸ್ ಇದೆ, ನನ್ನ ಹತ್ರ ನಾಲೆಜ್ ಇದೆ, ನನ್ನ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ಕೆಲಸದ ಬಗ್ಗೆ. ಸೊ ನಿಮಗೆ ಒಬ್ಬರ ಮೇಲೆ ನಂಬಿಕೆ ಅಂದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ. ವೆರಿ ಗುಡ್ ಅಂತ ಹೇಳ್ತೀನಿ. ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡ್ತಾಯಿದ್ದೀರಾ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ತುಂಬ ಆಸೆ ಜಾಸ್ತಿ ಪಡೆದಿರ ಸಿಂಪಲ್ಲಾಗಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತಿದ್ದೀರಾ. ಸೊ ಇದು ನಿಮಗೆಲ್ಲೋ ಒಂದು ಪ್ರೊಟೆಕ್ಷನ್ ಆಗ್ತಾಯಿದೆ. ಇದು ನಿಮಗೆ ಈ ಮೆಂಟ್ಯಾಲಿಟಿ ಇದೆಯಲ್ವ, ಇದು ಹೈಯರ್ ಸೆಲ್ಫ್, ದೇವರು, ದೇವತೆಗಳು ಅವರೆಲ್ಲ ನಿಮಗೆ ಪ್ರೊಟೆಕ್ಟ್ ಮಾಡ್ತಿರೋದು. ನೋಡಿ, ಇಲ್ಲೂ ಬ್ಲ್ಯಾಕ್ ಹಾಕ್ಕೊಂಡಿದ್ದೀರಾ, ಇಲ್ಲೂ ಬ್ಲ್ಯಾಕ್ ಹಾಕ್ಕೊಂಡಿದ್ದೀರಾ. ಇದು ಇಮ್ಮಿಡಿಯೇಟ್ ರಿಯಾಲಿಟಿ, ನಿಮಗೆ ದುಡ್ಡು ಸೇವ್ ಮಾಡಬೇಕು ಅಂತ. ಕಾನ್ಷಿಯಸ್ ಆಗು ಕೂಡ ನೀವು ಅದನ್ನೇ ಮಾಡ್ತಾಯಿದ್ದೀರಾ. ಸೊ ಇದೆರಡು ಕೋಇನ್ಸೈಡ್ ಆಯಿತು. ಓಕೆ, ನಿಮ್ಮ ಮೈಂಡ್, ಬಾಡಿ, ಸ್ಪಿರಿಟ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿಮಗೆ ಸ್ಕಿಲ್ ಚೆನ್ನಾಗಿದೆ. ಇದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇದು ಕಾನ್ಷಿಯಸ್, ಎಲ್ರಿಗೂ ಗೊತ್ತು ದಟ್ ಯು ಆರ್ ಎ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಇಂಟೆಲಿಜೆಂಟ್ ಇದ್ದೀರಾ, ಯಾಕಂದರೆ ದುಡ್ಡನ್ನ ಹೆಂಗೆ ಖರ್ಚು ಮಾಡಬೇಕು ಅಂತ ನಿಮ್ಗೆ ಗೊತ್ತು. ಯಾವಾಗ ಎಷ್ಟು ಖರ್ಚು ಮಾಡಬೇಕು, ಯಾವಾಗ ಸೇವ್ ಮಾಡ್ಕೊಂಡಿರಬೇಕು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಮಾಡ್ತಾಯಿದ್ದೀರಾ. ಸಬ್ಕಾನ್ಷಿಯಸ್ಲಿ ನಿಮ್ಗೆ ಏನಾದರೂ ತಿಳ್ಕೊಬೇಕಂತ ಇದೆಯಾ ಮೆಸೇಜು? ಏನದು? ಟೂ ಆಫ್ ಕಪ್ಸ್. ಈ ಎನರ್ಜಿ, ಈ ಕಷ್ಟಪಡೋದು, ಆಮೇಲೆ ನೀವು ಸೇವ್ ಮಾಡ್ತಾ ಇರೋದು, ನಿಮ್ಮ ಫೋಕಸ್ಸು, ಮತ್ತು ಈ ಮೋಸ ಮಾಡೋದನ್ನ ಮನಸ್ಸಲ್ಲಿ ಒಪ್ಕೊಂಡು ಬಿಟ್ಬಿಡೋದು, ಇದೆಲ್ಲ ನಿಮ್ಮ ಫ್ಯಾಮಿಲಿಗೇ ಎಂಟೈರ್ಲಿ ಹೀಲಿಂಗ್ ಆಗ್ತಾಯಿದೆ. ನಿಮಗೂ ಹೀಲಿಂಗ್ ಎನರ್ಜಿ ಬರ್ತಾಯಿದೆ. ನಿಮಗೆ ಗೊತ್ತಿಲ್ಲ, ಬಟ್ ಸಬ್ಕಾನ್ಷಿಯಸ್ಲಿ ನಿಮ್ಮ ಅಂದರೆ ನಿಮ್ಮ ಹೆಲ್ತ್ ಚೆನ್ನಾಗಾಗ್ತಾಯಿದೆ, ನಿಮ್ಮ ಫ್ಯಾಮಿಲಿ ಹೆಲ್ತ್ ಚೆನ್ನಾಗಾಗ್ತಿದೆ, ಬ್ಯಾಲೆನ್ಸ್ಡಾಗಿದೆ. ಹೀಲಿಂಗ್ ಅಂತೂ 100% ಇದೆ. ನಾನು ಹೇಳ್ದಂಗೆ ಪ್ರೊಟೆಕ್ಷನ್ ಅಂತ ಇಲ್ಲೂ ಹೇಳ್ದೆ, ಅದೇ ಇಲ್ಲೂ ಕೂಡ ತೋರಿಸಿದ್ದಾರೆ. ದೇವತೆಗಳ ಪ್ರೊಟೆಕ್ಷನ್ ಆ್ಯಂಡ್ ಇದು ಕುಂಡಲಿನಿ ಹೀಲಿಂಗ್ ತುಂಬ ಚೆನ್ನಾಗಿ. ಯಾಕಂದರೆ ನೀವು ಇರೋದನ್ನು ಒಪ್ಕೊಂಡು ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ನೀವು ಇರೋದ್ರಿಂದ ನಿಮಗೆ ದೇವ್ರು ಕೊಡ್ತಿರೋದು ಇದೊಂದು ಬ್ಯೂಟಿಫುಲ್ ಬ್ಲೆಸ್ಸಿಂಗ್. ಇಫ್ ಯು ಆರ್ ಅನ್ಮ್ಯಾರಿಡ್, ನೀವು ಯೂನಿಯನ್ನಲ್ಲಿ ಬರ್ತೀರ. ಇಫ್ ಯು ಆರ್ ಮ್ಯಾರಿಡ್, ನಿಮ್ಮ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಏನು ಹೆದರ್ಕೊಂಬೇಡಿ, ಹೀಲಿಂಗ್ ಬರ್ತಾಯಿದೆ. ಸಬ್ಕಾನ್ಷಿಯಸ್ ಆಗಿ ಇದೆಲ್ಲ ಸೇರಿ ಎಲ್ಲೋ ಒಂದು ಕಡೆ ನಿಮ್ಮ ಸಬ್ಕಾನ್ಷಿಯಸ್ಲಿ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಾಗ್ತಾಯಿದೆ, ನಿಮ್ಮ ಫ್ಯಾಮಿಲಿ ಕೂಡ ಹೆಲ್ತ್ ಚೆನ್ನಾಗಾಗ್ತಾಯಿದೆ. ನಿಮ್ಮ ಮಕ್ಕಳು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸ್ಕೂಲು, ಕಾಲೇಜ್ ಅಥವಾ ಡಿಗ್ರಿ, PG ಮಾಡ್ತಿದ್ರು ಅವ್ರಿಗೂ ಅಂದರೆ ಸ್ಟಡೀಸ್ ಮೇಲೆ ತುಂಬ ನೆಮ್ಮದಿಯಾಗಿ ಓದೋದು, ನೆಮ್ಮದಿಯಾಗಿ ಅವ್ರ ಕೈಲಿ ಓದೋಕ್ಕಾಗ್ತಿದೆ. ಯಾಕೆಂದರೆ ನೀವು ಚೆನ್ನಾಗಿದ್ದೀರ. ಇದೆಲ್ಲ ಎನರ್ಜಿ ಒಂದು ರೀತಿ ಏನು ಗೊತ್ತಾ, ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಯಾರೇ ಮೋಸ ಮಾಡಿದ್ರು, ಯಾರೇ ಬೆನ್ನಿಗೆ ಚೂರಿ ಹಾಕಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಹೋಗಿ. ಬಿಕಾಸ್ ಅವರಿಂದ ನೀವು ಸಬ್ಕಾನ್ಷಿಯಸ್ಲಿ ನಿಮಗೆ ತುಂಬ ಹೀಲಿಂಗ್ ಬರ್ತಿದೆ. ಅಂದರೆ ನೀವು ಸ್ಪಿರಿಚುವಲ್ ಆಗ್ತಾಯಿದ್ದೀರಾ, ಪ್ಯಾಷನೇಟ್ ಇದೆ, ಮತ್ತು ಪ್ಯೂರಿಟಿ ಇದೆ, ಮತ್ತು ನಿಮಗೆ ಮುಂದಕ್ಕೆಲ್ಲ ಹೋಗಬೇಕು ಅನ್ನೋ ಒಂದು ಐಡಿಯಾ ಇದೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ಅಂಥದ್ದಿದೆ. ಸಿಂಗಲ್ ಆಗಿದ್ದರೆ ನೀವು ಮತ್ತು ನಿಮ್ಮ ಹೈಯರ್ ಸೆಲ್ಫು, ನೀವು ಮತ್ತು ನಿಮ್ಮ ಕೆಲಸ, ಒಂಥರ ಹೀಲಿಂಗ್. ಹೆಲ್ತ್ ವೈಸ್ ಅಂತೂ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಬ್ಯೂಟಿಫುಲ್ ರೀಡಿಂಗ್ ಇದು. ಒಂದೇ ಒಂದು ಏನು ಮಾಡಬೇಕು ನೀವು ಅಂದರೆ, ನಿಮ್ಮ ಐಡಿಯಾಸ್ ಎಲ್ಲ ಹೇಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಟಾಪ್ ಆಫ್ ದ ಡೆಕ್ನಲ್ಲೂ ಕೂಡ ನಿಮಗೆ 7 ಆಫ್ ಸ್ವೋರ್ಡ್ಸ್ ಅನ್ನೋದು ಬಂದಿದೆ. ಯಾವಾಗ ಯಾರೇ ಆಗಲಿ, ಯಾವತ್ತೂ ಬರದೇ ಇರೋರು, ಯಾವತ್ತೂ ಏನೂ ಹೇಳದೇ ಇರೋರು, ಯಾವತ್ತೂ ಏನೂ ಕೇಳದೇ ಇರೋರು, ಅವತ್ತು ಬಂದು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದರೆ ಅವರಿಂದ ದೂರ ಇರಬೇಕು ಅಂತ ಅರ್ಥ. ಬಿಕಾಸ್ ಇದು ನಾರ್ಸಿಸಿಸ್ಟ್ ಕಾರ್ಡು. ನಾರ್ಸಿಸಿಸ್ಟ್ ಕ್ಯಾರೆಕ್ಟರೇನೆ. ಅವ್ರಿಗೆ ಯಾವಾಗ ಬೇಕೋ ಆವಾಗೇ ನಾವು ಜ್ಞಾಪಕ ಬರೋದು, ಇಲ್ಲಾಂದರೆ ಬಿಟ್ಬಿಡ್ತಾರೆ. ಸೊ ಆ ಥರ ಯಾರೇ ಬಂದರೂ ಅವರಿಂದ ಸ್ವಲ್ಪ ದೂರ ಇರಿ. ಆ್ಯಂಡ್ ಎಲ್ರಿಗೂ ಎಲ್ಲ ಹೇಳ್ಕೊಳ್ಳೋದು ಏನು ಬೇಡ. ಯಾಕಂದರೆ ಕೆಲವರು ಇದ್ದಾರೆ ಮೆಸ್ಅಪ್ ಮಾಡೋಕ್ಕೆ. ಅಂದರೆ ಶಾಂತವಾಗಿದೆ, ಹೆಂಗೋ ನೀರು ಕಷ್ಟಪಟ್ಟರೂ ಜೀವನದಲ್ಲಿ ಹೆಂಗೋ ಶಾಂತವಾಗಿದ್ದೀವಿ, ಅದಕ್ಕೆ ಕಲ್ಲು ಹಾಕೋದು, ಅದು ರಿಪಲ್ ಎಫೆಕ್ಟ್ ಆಗುತ್ತೆ ನಮ್ಮ ಲೈಫು. ಅವ್ರಿಗೆ ಕಲ್ಲು ಹಾಕೋದು ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಅಂಥ ಜನ ಇರ್ತಾರೆ ಕೂಡ. ಸೊ ಅದಕ್ಕೆ ನೀವು ಒಪ್ಕೊಂಡು ನಂಗೆ ಮೋಸ ಆಗಿದೆ, ಇನ್ನೊಂದು ಸತಿ ಆಗದೆ ಇರೋಂಗೆ ನಾನು ನೋಡ್ಕೊತೀನಿ ಅಂತ ಒಂದು ಗಟ್ಟಿಗೆ ಮಾಡ್ಕೊಂಡು ನಿಮ್ಮ ಫೋಕಸ್ ಇದೆಯಲ್ಲ, ನಿಮ್ಮ ಫೋಕಸ್ ಏನರ ಮೇಲೆ ಇದೆಯೋ ಅದ್ರ ಮೇಲೆ ಮಾತ್ರ ನೀವು ಫೋಕಸ್ ಮಾಡ್ಕೊಂಡು ಹೋಗ್ತಾಯಿರ್ರಿ. ತುಂಬ ಚೆನ್ನಾಗಿರ್ತೀರ.
ಆ್ಯಂಡ್ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ತಿಂಗ್ಳಿಗೊಂದು 500 ರೂಪಾಯಿ ಆದರೂ ಪರವಾಗಿಲ್ಲ, ಸೇವ್ ಮಾಡಿ. ಓಕೆ, ಸೊ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಜನ ಸ್ವಲ್ಪ ಮೋಸ ಮಾಡ್ತಾರಲ್ವ, ಅದಕ್ಕೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ ರೀಡಿಂಗು. ಸೊ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಇಲ್ಲಿ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಎಲ್ಲರೂ ಚೆನ್ನಾಗಿರಿ, ಎಲ್ಲ ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡಿಬಿಡಿ. ಜಸ್ಟ್ ಆಕ್ಸೆಪ್ಟೆನ್ಸ್ ಮತ್ತು ನಿಮ್ಮ ಫೋಕಸ್, ಆಯಿತಾ? ಇದು ಏನು ಕಾರ್ಡ್ ಅಂದರೆ, ಫಸ್ಟು ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀನಿ, ಆಮೇಲೆ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ, ಆ ಥರ ಒಂದು ಕಾರ್ಡ್. ಇದು ಕೊನೆಯಲ್ಲಿ ಬರ್ತಿದ್ದೆ ಚಾನಲಿಂಗ್ ಮೆಸೇಜ್ ಇದು. ಈ ಎನರ್ಜಿಯಿಂದ ಹೇಗೆ ಬಚಾವ್ ಮಾಡ್ಕೊಬೇಕಂದ್ರೆ, ಫಸ್ಟು ನನ್ನ ಮನೆ ಚೆನ್ನಾಗಿದೆಯಾ ನೋಡ್ತೀನಿ, ಆಮೇಲೆ ಬೇರೆಯವ್ರ ಮನೆ ಪೂಜೆಗೆ ಹೋಗ್ತೀನಿ, ಆ ಥರ. ಓಕೆ, ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಹೀಗೆ ಚೆನ್ನಾಗಿರ್ತೀರ ನೀವು, ದಯವಿಟ್ಟು ಹೀಗೆ ಮೇಂಟೈನ್ ಮಾಡಿ, ಆಯಿತಾ? ಹೇಳೋ ವಿಷಯ ಹೇಳಬೇಕಾದಾಗ ಏನಾದರೂ ಸ್ವಲ್ಪ ಅವೇರ್ ಆಗಿರಿ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಏನಕ್ಕೂ ಭಯ ಬೀಳಬೇಡಿ. ಒಳ್ಳೆಯದಾಗಲಿ, ಹೀಗೆ ಇರಿ, ನಗ್ನಗ್ತಾ ಸದಾ ಚೆನ್ನಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಎಲ್ರಿಗೂ. ಗುಡ್ ನೈಟ್, ಬಾಯ್.